ಬೆಂಗಳೂರಿನಲ್ಲಿ ಮಾರಾಮಾರಿಗೆ ಒಂದು ಬಿಗ್ ಟ್ವಿಸ್ಟ್ ಸಿಗ್ತಾ ಇದೆ. ವಿಂಗ್ ಕಮಾಂಡರ್ ಸುಳ್ಳು ಹೇಳಿದ್ರ? ವಿಂಗ್ ಕಮಾಂಡರ್ನಿಂದಲೂ ಕೂಡ ಮಾರಾಮಾರಿ ನಡೆದಿದೆ. ಅಲ್ಲಿ ಬೈಕ್ ಸವಾರನನ್ನ ಥಳಿಸಿರೋದು ವಿಂಗ್ ಕಮಾಂಡರ್ ಶೀಲಾದಿತ್ಯ ಬೋಸ್. ಕೆಳಕ್ಕೆ ಹಾಕಿ ಕಾಲಲ್ಲಿ ಒದ್ದು ಮುಖಕ್ಕೆ ಪಂಚ್ ಕೊಡ್ತಾರೆ. ಬಾಕ್ಸರ್ ಯಾವ ರೀತಿಯಾಗಿ ಪಂಚ್ ಕೊಡ್ತಾರೋ ಆ ರೀತಿಯಲ್ಲಿ ಥಳಿಸಿರೋದು ವಿಂಗ್ ಕಮಾಂಡರ್. ಪಬ್ಲಿಕ್ ಟಿವಿ ಬಳಿ ಎಕ್ಸ್ಕ್ಲೂಸಿವ್ ಆಗಿರುವಂತಹ ದೃಶ್ಯ ಲಭ್ಯವಾಗಿದೆ. ಮೊಬೈಲ್ ಕಿತ್ತು ಎಸಿತಾರೆ. ಆ ದೃಶ್ಯ ಅಂತೂ ನೋಡಬೇಕು. ಬಟ್ ಆಮೇಲೆ ಅನುಕಂಪವನ್ನ ಗಿಟ್ಟಿಸಿಕೊಳ್ಳುವಂಥ ಪ್ರಯತ್ನವನ್ನ ಮಾಡ್ತಾರೆ ವಿಂಗ್ ಕಮಾಂಡರ್ ಅವರು ವಿಡಿಯೋ ಮಾಡೋ ಮೂಲಕವಾಗಿ. ಈ ದೃಶ್ಯವನ್ನು ಒಂದ್ಸಲ ನೋಡಿ. ಈ ದೃಶ್ಯ ನೋಡಿ ಫಸ್ಟ್. ಸೊ ಇದು ನಡು ರಸ್ತೆಯಲ್ಲೇ ಮಾರಾಮಾರಿ ಮಾಡಿರೋದು. ಇದಕ್ಕಿಂತಲೂ ಇನ್ನೊಂದು ದೃಶ್ಯ ಇದೆ, ಅದನ್ನು ಕೂಡ ತೋರಿಸ್ತೀವಿ ನಿಮಗೆ. ಅದು ಆ ಕಡೆಗೆ ವಿಂಗ್ ಕಮಾಂಡರ್ ಒದಿತಾ ಇರೋದು ಯಾರನ್ನ? ಬೈಕ್ ಸವಾರನ್ನ ನೆಲಕ್ಕೆ ಹಾಕಿ ತುಳಿತಾರೆ. ಅಕ್ಷರಶಃ ಫುಟ್ಬಾಲ್ ಒದ್ದಂಗೆ ಒದಿತಾರೆ ಅವ್ರನ್ನ. ಇದು ಒಬ್ಬ ವಿಂಗ್ ಕಮಾಂಡರ್ ಈ ರೀತಿಯಾಗಿ ವರ್ತನೆಯನ್ನು ತೋರಿಸ್ತಾರ? ಸಾಮಾನ್ಯವಾಗಿ ಸುಳ್ಳು ಹೇಳೋದಿಲ್ಲ. ಬಟ್ ಇಲ್ಲಿ ವಿಂಗ್ ಕಮಾಂಡರ್ ಸುಳ್ಳು ಹೇಳಿದ್ರ ಅನ್ನುವಂಥ ಪ್ರಶ್ನೆ ಮೂಡುತ್ತೆ. ಇದಕ್ಕಿಂತಲೂ ಮುಂಚಿತವಾಗಿ ಆ ಬೈಕ್ ಸವಾರ ಏನಾದರೂ ಹೊಡೆದಿದ್ನ? ಮತ್ತು ರಕ್ತ ಹೇಗೆ ಬಂತು ವಿಂಗ್ ಕಮಾಂಡ್ರಿಗೆ? ವಿಂಗ್ ಕಮಾಂಡ್ರೆ ಇಷ್ಟೊಂದು ಹೊಡೆಯೋದಾದರೆ ವಿಂಗ್ ಕಮಾಂಡ್ರಿಗೆ ರಕ್ತ ಹೇಗೆ ಬಂತು? ಆ ಒಂದಿಷ್ಟು ರಕ್ತ ಬಂದಿದ್ದೇ ಈಗ ಅನುಕಂಪವನ್ನು ಗಿಟ್ಟಿಸಿಕೊಳ್ಳುವಂಥ ಪ್ರಯತ್ನವನ್ನು ವಿಂಗ್ ಕಮಾಂಡರ್ ಮಾಡಿಕೊಂಡ್ರ? ಈ ಪ್ರಶ್ನೆಗಳೇ ಎದ್ದೇಳುತ್ತೆ ಈಗ. ಯಾಕೆ ಅಂತಂದರೆ ನಡು ರಸ್ತೆಯಲ್ಲಿ ಅಷ್ಟೊಂದೆಲ್ಲ ಜನ ಇದ್ದಾಗಲೂ ಕೂಡ ಹೇಗೆ ಬೇಕೋ ಹಾಗೆ ಒದಿತಾರೆ ವಿಂಗ್ ಕಮಾಂಡ್ರಲ್ಲಿ. ತದನಂತರ ಆಮೇಲೆ ಬಂದು ಅಲ್ಲಿ ನೋಡಿ, ಈ ದೃಶ್ಯವನ್ನು ನೋಡಿ ಫಸ್ಟು. ಸೊ ಸವಾರನಿಗೆ ವಿಂಗ್ ಕಮಾಂಡರ್ ಥಳಿಸುವಂಥ ಮತ್ತೊಂದು ದೃಶ್ಯವನ್ನು ತೋರಿಸ್ತಾ ಇದ್ದೀವಿ ನಿಮಗೆ. ಆ ಹೆಂಡತಿನೂ ಜಗಳಕ್ಕೆ ಬರ್ತಾಳೆ. ತದನಂತರ ವಿಂಗ್ ಕಮಾಂಡ್ರು ಕೂಡ ಅಲ್ಲಿ ಹೋಗಿ ಜಗಳ ಮಾಡ್ತಾರೆ. ಫಸ್ಟು ಗಲಾಟೆ ಮಾಡೋದೇ ಅವಳ ವೈಫು ನೋಡಿ ಅಲ್ಲಿ. ಆಮೇಲೆ ಕೊರಳು ಪಟ್ಟಿ ಹಿಡ್ಕೊಳ್ತಾರೆ. ಅವನು ಕೊರಳು ಪಟ್ಟಿ ಹಿಡ್ಕೊಳ್ತಾರೆ, ಇವರು ಕೊರಳು ಪಟ್ಟಿ ಹಿಡ್ಕೊಳ್ತಾರೆ. ಇಬ್ಬರು ಕಾಲರ್ ಹಿಡಿತಾರೆ. ಇಬ್ಬರ ನಡುವೆ ಜಗಳ ಶುರುವಾಗುತ್ತೆ, ಮಾತುಕತೆ ಆಗುತ್ತೆ. ಆಮೇಲೆ ಹೊಡಿತಾರೆ ನೋಡಿ ಅಲ್ಲಿ. ಬಾಕ್ಸಿಂಗ್ ಮಾಡೋ ರೀತಿಯಲ್ಲಿ ಹೊಡಿತಾರೆ ಅವನನ್ನು, ಬೈಕ್ ಸವಾರನಿಗೆ ನೋಡಿ. ಅವನು ಹೊಡಿತಾನೆ, ಇವರು ಹೊಡಿತಾರೆ. ಇವನು ಹೊಡೆದಿರುವಂಥ ಬೈಕ್ ಸವಾರ ಹೊಡೆದಿರೋರು ಗಾಯ ಆಗುತ್ತೆ ಅವರಿಗೆ. ಆ ಗಾಯ ಆಗಿರುವಂಥದ್ದನ್ನೇ ಪೂರ್ಣ ಪ್ರಮಾಣದಲ್ಲಿ ಅನುಕಂಪ ಗಿಟ್ಟಿಸ್ಕೊಳ್ಳೋಕ್ಕೆ ಒಂದು ವಿಡಿಯೋವನ್ನು ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಹಾಕ್ತಾರೆ. ಇಲ್ಲಿ ನೋಡಿ ಹೊಡೆಯುವಂಥ ಕೆಲಸ ನೋಡಿ, ಹೊಡೆದೇ ಬಿಡ್ತಾರೆ. ಮಾತಿಗೆ ಮಾತು ಬೆಳೀತಾ ಇರುವಂಥ ಸಂದರ್ಭದಲ್ಲಿ ಈ ರೀತಿಯಾಗಿ ಹೊಡೆಯುವಂಥ ತಾಳ್ಮೆಯನ್ನು ಕಳ್ಕೊಳ್ಳುವಂಥದ್ದು ಫಸ್ಟ್ ಕಲಿಸ್ಕೊಡೋದೇ ನೇವಿನೋ, ಆರ್ಮಿನೋ, ಏರ್ಫೋರ್ಸೋ ಎಲ್ಲರಿಗೂ ಕೂಡ ಕಲಿಸ್ಕೊಡುವಂಥದ್ದು ತಾಳ್ಮೆ. ಬಟ್ ಇಲ್ಲಿ ತಾಳ್ಮೆಯನ್ನು ಬಿಟ್ಟು ಈ ರೀತಿಯಾಗಿ ವರ್ತಿಸೋದಿದೆಯಲ್ಲ ವಿಂಗ್ ಕಮಾಂಡ್ರಿಗೆ ಶೋಭೆ ತರೋದಿಲ್ಲ ನೋಡಿ. ಇಲ್ಲ ಅವನ ಮೊಬೈಲನ್ನು ಎಸಿತಾನೆ ಅಲ್ಲಿ. ಎಷ್ಟು ದುರಹಂಕಾರದ ರೀತಿಯಲ್ಲಿ ವರ್ತಿಸಿದ್ದಾರೆ ಅಂತ ವಿಂಗ್ ಕಮಾಂಡ್ರು. ಅವನ ಹೆಂಡ್ತಿನೂ ಹಾಗೆ ವರ್ತಿಸ್ತಾ ಇರೋದು. ಆ ಕಡೆಗೆ ಏನೋ ಒಂದಿಷ್ಟು ಆಗಿರಬೇಕು, ಟಚ್ ಆಗಿರ್ಬೋದು, ಏನೋ ಆಗಿರ್ಬೋದು, ಅವನೊಂದಿಷ್ಟು ಬೈದಿರ್ಬೋದು, ಎಲ್ಲವೂ ಆಗುತ್ತೆ. ಮಾತಿಗೆ ಮಾತಿರಬೇಕು. ಆಮೇಲೆ ಇಲ್ಲಿ ನೋಡಿ ಮೊಬೈಲಲ್ಲಿ ಹೆಂಗೆ ಎಸಿತಾ ನೋಡಿ ಅಲ್ಲಿ. ಮೊಬೈಲ್ ಹೆಂಗೆ ಎಸೆದ ನೋಡಿ ಅಲ್ಲಿ ವಿಂಗ್ ಕಮಾಂಡ್ರು. ಅವನ ಹುಡುಗನ ಕೈಯಲ್ಲಿರುವಂಥದ್ದು. ನಿನಗೆ ಸಂಬಳ ಬರುತ್ತಪ್ಪ, ನಿನಗೆ ಕೂತ್ಕೊಂಡ್ರೂ ಸಂಬಳ ಬರುತ್ತೆ, ನೀನು ರಿಟೈರ್ಮೆಂಟ್ ತೊಗೊಂಡ್ರೂ ಸಂಬಳ ಬರುತ್ತೆ. ಅಲ್ಲಿರುವಂಥ ಯುವಕ ದುಡಿತಾ ಇರೋದು. ಅವನಿಗೆ ರಿಟೈರ್ಮೆಂಟ್ ಆದ್ರೂ ಸಂಬಳ ಬರಲ್ಲ, ಅವ್ನು ದುಡಿಬೇಕು. ಅದ್ರ ದುಡ್ಡಲ್ಲಿ ಅವನು ತೊಗೊಂಡಿರುವಂತಹ ಮೊಬೈಲ್ ಅದು. ಎಷ್ಟು ಹೀನಾಯವಾಗಿ ವರ್ತಿಸಿಬಿಟ್ಟು ಅದಾನಂತರ ಸೋಷಿಯಲ್ ಮೀಡಿಯಾದಲ್ಲಿ ಹಾಕ್ಕೊಂಬಿಟ್ಟು ಏನು ಫುಲ್ ಅನುಕಂಪ ಗಿಟ್ಸ್ಕೊಳ್ಳೋ ರೀತಿಯಲ್ಲಿ ಏನು ವಿಡಿಯೋ ಹಾಕಿದ್ದು ರಕ್ತ ಸೋರೋ ರೀತಿಯಲ್ಲಿ ತೋರಿಸ್ಕೊಂಡು. ಪಕ್ಕದಲ್ಲಿ ಅಂತೂ ಅವ್ರ ವೈಫು ಏನು ಅಬ್ಬಬ್ಬಬ್ಬಬ್ಬ ಏನೋ ಆಗ್ಬಿಟ್ಟಿದೆ, ಅಮಾಯಕರ ರೀತಿಯಲ್ಲಿ ಕೂತಿದ್ದಾರೆ. ಇಲ್ಲಿ ನೋಡಿ ಅಮಾಯಕರ ರೀತಿ ಅಲ್ಲಿರುವಂಥವ್ರಿಗೆ ಹೆಂಗೆ ಹಾಕಿದ್ದಾರೆ ಅಂಥೇಳಿ. ಅವನನ್ನು ಬಿಡಿಸ್ಕೊಳ್ಳೋಕ್ಕಾಗಿಲ್ಲ ಅನ್ನೋ ಎಲ್ಲಿರುವಂಥವ್ರು ಪಾಪ ಬಿಡ್ಸಕ್ಕೆ ಹೋಗ್ತಾರೆ ಆ ಬೈಕ್ ಸವಾರನನ್ನು. ಅವನು ನಿಲ್ಲಕ್ಕೂ ತಯಾರಿಲ್ಲ ವಿಂಗ್ ಕಮಾಂಡ್ರು. ಮೊಬೈಲ್ ಎಸೆದು ದುರ್ವರ್ತನೆಯನ್ನು ತೋರಿಸಿರೋದು ನೋಡಿ ಅಲ್ಲಿ. ಇದೇನಾ ವರ್ತನೆ ನಿಮ್ಮದು? ಎಲ್ಲಿಂದಲೋ ಬಂದುಬಿಟ್ಟು ಇಲ್ಲಿರುವಂಥ ಯುವಕರ ಮೇಲೆ ದಬ್ಬಾಳಿಕೆಯನ್ನು ಮಾಡಿಕೊಂಡು ಮತ್ತೆ ಅನುಕಂಪ ಬೇರೆ ಬೇಕು ನಿಮಗೆ. ಒದೆಯೋರಿಲ್ಲ ಜಾಡಿಸಿ ಹಿಡ್ಕೊಂಡು, ಅದಕ್ಕೆ ಸರಿ ಆಗ್ತಾ ಇರೋದು ಹಿಂಗೆ. ಅವಾಗವಾಗ ಆಗಿರುವಂಥ ಪ್ರಕರಣಗಳದ್ದು ಘಟನೆಗಳನ್ನು ನಿಮಗೆ ಬೇಕಾಗಿರೋ ರೀತಿಯಲ್ಲಿ ಬಳಕೆ ಮಾಡ್ಕೊಳ್ಳೋ ರೀತಿಯಲ್ಲಿ ಆಗ್ತಾ ಇದೆ ಇದು. ಬೇರೆ ಕಡೆಯಿಂದ ಬಂದಿರೋರೆಲ್ಲ ಇಲ್ಲಿ ದಬ್ಬಾಳಿಕೆಯನ್ನು ಮಾಡಿಕೊಂಡು. ಇಲ್ಲಿ ಫುಟೇಜ್ ಸಿಕ್ಕಿರಲಿಲ್ಲ ಅಂದರೆ ಏನಾಗಿರೋದು ಈಗ? CCTV ಕ್ಯಾಮ್ರಾದಲ್ಲಿ ಸರಿ ಆಗಿರಲಿಲ್ಲ, ಅಲ್ಲಿ ಯಾವುದೂ ಇರಲಿಲ್ಲ ದೃಶ್ಯಗಳು ಅಂತಂದರೆ ಹೌದು ವಿಂಗ್ ಕಮಾಂಡರ್ ಹೇಳಿದ್ದೆ ಸರಿ ಅನ್ನೋ ರೀತಿಯಲ್ಲಿ ಇತ್ತು. ಕಾರಣ ಅವ್ರಿಗೆ ರಕ್ತ ಬರ್ತಾ ಇತ್ತು, ಬೇರೆ ಎಲ್ಲೂ ಏನು ಎವಿಡೆನ್ಸ್ಗಳೇ ಇರ್ತಾ ಇರಲಿಲ್ಲ. ಇಲ್ಲಿ ಸಿಕ್ಕಿದೆ ಈಗ ನೋಡಿ. ಗಂಡ ಹೆಂಡತಿ ಸೇರ್ಕೊಂಡು ಇಬ್ಬರೂ ಕೂಡ ಹೊಡಿತಾರೆ, ಆವಾಜ್ ಹಾಕ್ತಾರೆ.